ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತೆ ನಮಗೆ ಬೇರೆ ಯಾರಿಲ್ಲ ಕೂಡ ಸಿಗುವುದಂತೆ. ನಮ್ಮೆಲ್ಲರಿಗೆ ತಂದೆ ತಾಯಿರಪ್ಪ ಪರಮಾತ್ಮ. ದೇವರನ್ನ ತಂದೆ ತಾಯಿಗಳನ್ನ ಮರ್ತು ಬಂದೆವು. ಈ ಜಗತ್ತಿಗೆ ತಂದೆ ತಾಯಿರಪ್ಪ ಪರಮಾತ್ಮ. ದೇವರನ್ನ ತಂದೆ ತಾಯಿ ಮರ್ತು ಬಂದೆವು. ಮರ್ತು ಎಷ್ಟು ವರ್ಷ ಎಷ್ಟು ಯುಗಗಳು ಹೋದವು. ಕೃತಯುಗ ದ್ವಾಪರ ಕಳೆದೋದು. ನಾವು ದೇವ್ರನ್ನ ಮರ್ತು ಬಂದೆವು. ನಮ್ದು ದೇವ್ರ ಕಡೆ ಮುಖ ಆಗಿಲ್ಲ, ಪ್ರಪಂಚ ಕಡೆ ಮುಖ ಆಗ್ಯದ. ಯಾವಾಗ ದೇವ್ರಿಗೆ ಹೋದ್ರ, ಈಶ್ವರ ಗುಡಿಗೆ ಹೋದ್ರ ಹೊರಗೆ ಒಂದು ನಂದಿ ಸ್ಟಾಪ್ ಮಾಡಿರ್ತಾರೆ, ಬಸವಣ್ಣ ಸ್ಟಾಪ್ ಮಾಡಿರ್ತಾರೆ. ಆ ನಂದಿ ಮುಖ ಯಾವ ಕಡೆ ಇರ್ತದ? ಜನರ ಕಡಿತದ, ದೇವ್ರ ಕಡಿತದ. ಆ ನಂದಿ ಮುಖ ದೇವ್ರ ಕಡಿತದ. ಆ ನಂದಿ ನಮ್ಗೆ ಏನ್ ಹೇಳ್ತಪ್ಪ ಅಂದ್ರ, ನೀವು ದೇವ್ರ ಕಾಣಬೇಕಾರ, ದೇವ್ರ ಸಾಕ್ಷಾತ್ಕಾರ ಮಾಡ್ಕೋಬೇಕಾರ ಎಲ್ಲ ಬಿಟ್ಟು ನನ್ನ ನೀವು ದೇವ್ರ ಕಡೆ ಮುಖ ಅಂತ ಹೇಳ್ತದೆ ನಂದಿರು. ನಾವು ದೇವ್ರ ಕಡೆ ಹೋದ್ರೆ ಸಂಸಾರ ಮುಖ ಮುಂದೆ ಮಾಡ್ಕೊಂಡು ಹೋಗಿರ್ತೇವೆ, ಎಲ್ಲ ಬಿಟ್ಟು ಹೋಗಲ್ಲ. ಯಾವ್ದು ಗುಡಿಗೆ ಹೋದ್ರೆ, ಯಾವ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಸಂಸಾರ ಮನಸ್ಸು ತುಂಬ್ಕೊಂಡು ಹೋಗಿರ್ತೇವೆ. ದೇವ್ರೇ ಬೇಕಂತ ಹೋಗಲ್ಲ. ಫಲ ಬೇಕಂತ ಹೋಗ್ತಾನ, ಮನಿ ಬೇಕಂತ ಹೋಗ್ತಾನ, ಮಕ್ಕಳು ಬೇಕಂತ ಹೋಗ್ತಾನ, ಐಶ್ವರ್ಯ ಬೇಕಂತ ಹೋಗ್ತಾನ, ಏನು ನಂಬರ್ಗೆ ಮುಷ್ಕಿಲ್ ಹೋಗ್ತಾನ. ಅಂತ ಮಂದಿ ಹೋಗೋದು ದೇವ್ರ ಕಡೆ ಏನ್ ತೊಗೊಂಡು ಹೋಗ್ಬೇಕಲ್ಲ, ತೊಗೊಂಡು ಹೋಗಲ್ಲ, ಅದು ಬಿಟ್ಟು ಹೋಗ್ತಾರ. ಆ ಪರಮಾತ್ಮ ಅಂತಾನ, ನೀವು ಸಂಸಾರ ಆಗಿರ್ರಿ ಬ್ಯಾಡಂಗಿಲ್ಲ, ಪರಂತು ಸಂಸಾರ ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಬಂದ್ರ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೆ. ಒಂದ್ ಹೆಜ್ಜೆ ಇರ್ಬೇಕಲ್ಲ, ಒಂದ್ ಹೆಜ್ಜೆ ಇಟ್ಟು ಹೋದಾಗ ನಾನು ದೇವ್ರನ್ನ ಬಿಟ್ಟು ಸಿದ್ಧ ಅಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, 101 ಹೆಜ್ಜೆ ಇಟ್ಕೋ ದೇವ್ರನ್ನ ಬಿಟ್ಟಬಹುದು ಅಂತ ಅನ್ಸಿದ್ವು. 101 ಹೇಳ್ತು. ನಮ್ಗೇನಪ್ಪ ಅಂದ್ರ ಒಂದು ವಾರದಾಗ 101 ಮೆಟ್ಲು ಅಂತ ಹತ್ತಕ್ಕಾಗಲ್ಲ. ಮತ್ತೆ ನಮ್ ದೇವ್ರ ಸಿಕ್ತ ಅಂತ ಕೇಳಿದ್ರ, ನೀವು ಒಂದ್ ಹೆಜ್ಜೆ ಇಟ್ಟು ಸಾಕು ದೇವ್ರ ಕಡೆ. ಅವ್ನು 3 ಹೆಜ್ಜೆ ಇಟ್ಟು ಬರ್ತಾನ. ಒಂದ್ ಹೆಜ್ಜೆ ಬೇಕಲ್ಲ. ಮಲ್ಲೆ ಹೆಜ್ಜೆ ಹೋದಪ್ಪ ಅಂದ್ರ ಅಂತ ಕಣ್ಣು ಸುತ್ತ ಮಾಡ್ಕೊಂಡು ಮಲ್ಲೆ ಹೆಜ್ಜೆ. ನೀವು ದೇವ್ರ ಪೂಜೆಗೆ ಹೋಗ್ಬೇಕ, ಸ್ನಾನ ಮಾಡಿ ಮಡಿ ಬಟ್ಟೆ ಇಟ್ಟು ದೇವ್ರ ಪೂಜೆಗೆ ಹೋಗ್ತಿರೋ, ಇಲ್ಲ ಎದ್ದು ಕೂಡ ಹಾಳು ಮಗ ತಗೊಂಡು ಮಡಿ ಬಟ್ಟೆ ಇಟ್ಟು ಪೂಜೆಗೆ ಹೋಗ್ತಿರೋ. ದೇವ್ರ ಪೂಜೆಗೆ ಹೋಗೋ, ಸ್ನಾನ ಮಾಡಿ ಮಡಿ ಬಟ್ಟೆ ಇಟ್ಟು ಅನಿಸ್ತದೆ ನಿಮ್ಗೆ. ನಿಮ್ಮ ಮನೆಗೆ ಒಂದು ದೇವ್ರ ಅಂತಿರ್ತಾರ. ಆ ದೇವ್ರ ಮನೆಗೆ ಯಾರೋ ಸ್ನಾನ ಮಾಡಲಿ ಹೋಗೋಕೆ ಎಷ್ಟೊಂದು ಪವಿತ್ರ ಕಾಪಾಡ್ಕೊಂಡು ಬಂದಿರ್ತಾರ. ಸ್ನಾನ ಮಾಡಲಿ ಹೋಗೋಣ, ಕಾಲ ಮೇಲೆ ನೀರು ಹಾಕೊಂಡು ಹೋಗಂತ ಹೇಳ್ತಾರೆ. ಹಿಂಗೆ ಯಾಕೆ ಹೇಳ್ತೇವಪ್ಪ ಅಂದ್ರೆ, ಒಳಗೆ ಪವಿತ್ರ ದೇವ್ರ ಇರ್ತಾನ. ಆ ಪವಿತ್ರ ದೇವ್ರಂತ ಹೋಗ್ಬೇಕಾದ್ರೆ ನಾವು ಪವಿತ್ರವಾಗಿ ಶುದ್ಧರಾಗಿ ಹೋಗ್ಬೇಕಂತ ಅರ್ಥ ಅಂತ. ದೇವ್ರಿಗೆ ಏನ್ ಬೇಕಂತ ದೇವ್ರಿಗೆ ಏನೂ ಬೇಕಿಲ್ಲ, ಮನಸ್ಸು ಶುದ್ಧತೆ ಬೇಕಷ್ಟೇ. ಹೂವು ತಂದಿರ್ಲೋ, ಪತ್ರಿ ತಂದಿರ್ಲೋ, ನೈವೇದ್ಯಕ್ಕೇನಪ್ಪ ಅಂದ್ರೆ ಹೋಳಿಗೆ ತಂದಿರ್ಲೋ, ಅದನ್ನ ದೇವ್ರ ನಿಮ್ಮ ಮನಸ್ಸು ಶುದ್ಧ ಆಗಲ್ಲ. ನಿಮ್ ಪ್ರೀತಿ ಮಾಡಿದ್ರೆ ಅಟ್ಟಿ ಮಾಡ್ತಾನ. ದೇವ್ರಿಗೆ ಏನೂ ಬೇಕಿಲ್ಲ. ನಿಮ್ಗೆಲ್ಲ ಗೊತ್ತ, ಹಿಂದಿನ ಕಾಲದಲ್ಲಿ ಬೇಡ ಕಣ್ಣಪ್ಪ ಅಂತ ದೊಡ್ಡ ಶಿವಭಕ್ತ ಅದ. ಅವ ಪೂಜೆ ಮಾಡೋ ಸ್ಥಾನ ಕಾಳಹಸ್ತಿ, ಆಂಧ್ರದಲ್ಲಿ ದೊಡ್ಡ ದೇವಾಲಯ. ಅಲ್ಲಿ ಪೂಜೆ ಮಾಡೋ ಯಾರು ಇಲ್ಲ. ಆಗ ಒಬ್ಬ ಪೂಜೆ ದಿನ ಮಡಿ ಹೊಡೆದು ಪೂಜೆ ಮಾಡ್ತಿದ್ದ. ಈ ಕಣ್ಣಪ್ಪ ಭಕ್ತಿ ಇತ್ತು. ಅದು ಹ್ಯಾಂಗ ಪೂಜೆ ಮಾಡೋದು ಗೊತ್ತಿಲ್ಲ. ಸ್ನಾನ ಮಾಡ್ಬೇಕು, ಬಿಡ್ಬೇಕು, ಕೈ ಹಿಡಿಬೇಕು, ಕಾಲು ಹಿಡಿಬೇಕು, ಒಟ್ಟು ದೇವ್ರ ಪ್ರೀತಿ ಅದ. ಅದ್ರ ಪೂಜೆ ಹೆಂಗ್ ಬಿಡೋಕೆ ಗೊತ್ತಿಲ್ಲ. ಅವ ಬ್ಯಾಡ್ರಿ ಜಾತಿ ಹುಟ್ಟಿಂದ ದಿನಾಲು ಮೋಸ ಪ್ರಾಣಿಗಳ ಕೊಂದು ಮೋಸ ತಿದ್ದಿದ್ದವ. ಅವ್ರಿಗೆ ಏನ್ ತಿಳಿತಪ್ಪ ಅಂದ್ರ, ನಾ ಏನ್ ಶಿವನ ಮಾಡ್ತೀನಿ ಅದು ದೇವ್ರಿಗೆ ಅರ್ಪಣೆ ಮಾಡಿ ಶಿವನ ಮಾಡಬೇಕಂತ ತುಳ ಬಂತವನಿಗೆ. ಅವ ಪೂಜಾರಿ ಮಡಿ ಹುಡಿಯಿಂದ ಎಲ್ಲ ಲಿಂಗ ತೊಳೆದು ಭಸ್ಮ ಕುಂಕುಮ ಪತ್ರಿ ಹೂವು ಹಾಕಿ ನಮಸ್ಕಾರ ಮಾಡಿ ಹೋಗ್ತಿದ್ದ. ಕಣ್ಣ ಬರ್ತಿದ್ದ. ಬರೋ ಕಾಲಕ್ಕೆ ಎರಡು ಕೈ ಮೋಸಡ್ಕೊಂಡ್ಬರ್ತಿದ್ದವ. ಎರಡು ಕೈಯಾಗ ತಾನು ಪೂಜೆ ಮಾಡ್ಬೇಕಾದ್ರೆ ನೀರು ತೊಗೊಂಡ್ಬರ್ತಿದ್ದ. ಎಲ್ಲ ತೊಗೊಂಡ್ಬರ್ತಾವ, ಬಾಯಾಗ ನೀರು ತೊಗೊಂಡ್ಬರ್ತಾವ. ಬಾಯಾಗ ಅವನಿಗೆ ಪಾತ್ರೆಗೆ ತಿಳಿದಿದ್ದ. ಅವ ಪೂಜೆ ಮಾಡಿ ಹೋಗ್ಪತ್ತೆ ತೆಗಿಬೇಕಲ್ಲ, ಕೈ ಅಂತೇಳಿ ಕಾಲಿನ ಹೋಗ್ಪತ್ತೆ ಸರಿಸಿದ್ದವ. ಕಾಲಿನ ಹೋಗ್ಪತ್ತೆ ಸರಿಸಿ ಬಾಯ ನೀರು ಬಿಡಿ ಅಭಿಷೇಕ ಮಾಡಿ ತನ್ನಂತ ಮೋಸವನ್ನು ಒಂದು ಲಿಂಗದ ಮೇಗಿಟ್ಟು ನೈವೇದ್ಯ ಮಾಡಿ ಒಂದು ಇಡವ, ಒಂದು ತೊಗೊಂಡು ಶಿವನ ಮಾಡವ. ಕೈಲಾಸ ಪಾರ್ವತಿ ಪರಮೇಶ್ವರ ಕುತ್ಕೊಂಡಾಗ ಯಾವಾಗ ದೇವ್ರ ಕಣ್ಣಪ್ಪ ಶಿವನ ಕಡೆ ಬಂದನು, ಪಾರ್ವತಿ ಬಿಟ್ಟು ದೂರ ಸರಿತು. ಪ್ರಭಾವ ಬಿಟ್ಟು ಬರ್ತಾನೆ ಕಣ್ಣಪ್ಪ ಬಂದು ಕಾಲಿರ್ತಾನ ಮ್ಯಾಗ, ಕಾಲಸ್ತಿಲ್ಲ ಅಂತೇಳಿ ಪಾರ್ವತಿ ದೂರ ಸರಿತು. ಆ ಪಾರ್ವತಿ ಪರಮಾತ್ಮ ಹೇಳು, ಏ ಪರಮಾತ್ಮ, ನೀ ಎಂತ ಬೋಳೆ ಬಗ್ತಿದಿ, ಯಾರೇನು ಮಾಡಿ ಸುಮ್ಮನೆ ಇರ್ತಲ್ಲ, ಅದಕ್ಕೆ ಹಿಂಗೆ ಮಾಡ್ತಿದ್ರು. ಅವ ಪೂಜೆ ಚೆನ್ನಾಗಿ ಬಡಿ ಹುಟ್ಟಿದ ಏನಪ್ಪ ಅಂದ್ರೆ ಅಭಿಷೇಕ ಮಾಡ್ತಾನ, ರುದ್ರ ಹೇಳ್ತಾನ, ನಾಮ ಹೇಳ್ತಾನ, ಪಂಚ ಪಕ್ಕ ನೈವೇದ್ಯ ಮಾಡ್ತಾನ, ಪವಿತ್ರ ಕೊಡತ ಜಲತಂತ್ರ ಅಭಿಷೇಕ ಮಾಡ್ತಾನ. ಇವ ಕಣ್ಣಪ್ಪ ಏನು ಮಾಡಲ್ಲ, ಬಾಯಿ ನೀರು ಬಿಡ್ತಾನ, ಕಾಲಿನ ಹೂವು ಪದ್ಧತಿ ಇರ್ತದೆ. ಪಾರ್ವತಿ ಪರಮಾತ್ಮ ಹೇಳು. ಆ ಪರಮಾತ್ಮಂದ ಮಂತ್ರ ಹೇಳಂತ ಮನುಷ್ಯ ಬರೀ ಬಾಯೆಲ್ಲ ವಡ ಅಂತಾರೆ. ಒಳಗೆ ಭಕ್ತಿ ನೋಡ್ತೀನಿ.
ಅವ ವೇದ ಭಾಳ ಕಲ್ತಾನ, ವೇದಾಭ್ಯಾಸ ಮಾಡ ಖರೆ, ಅದ್ರಾಗಿ ಒಡ ಮಕ್ಕಳೇ ಕಲ್ತ ಹೋಗಿ ಒಳಗೆ ಭಕ್ತಿ ಅಂತ ಇಲ್ಲ, ಭಾವಪೂರ್ವಕನಾಗಿಲ್ಲ. ನಾ ಹೇಳುವಂತ ಶಬ್ದಗಳು ಯಾವ ಪ್ರಿಯ ಆತಪ್ಪ ಅಂದ್ರ ಪ್ರೀತಿ ವಾತ್ಸಲ್ಯದಾಗ ಶಬ್ದ ಪ್ರಿಯ ಅಂತ ಹೊರತಾಗಿ ಒಳಗೆ ಪ್ರೀತಿ ವಾತ್ಸಲ್ಯಕ್ಕೆ ಶಬ್ದ ಪ್ರಿಯವಾಗಲ್ಲ. ಅವ ಕಣ್ಣಪ್ಪ ವೇದಾಭ್ಯಾಸ ಮಾಡಿಲ್ಲ, ಅವನಪ್ಪ ಅಭಿಷೇಕ ಮಾಡ್ಬೇಕಾದ್ರೆ ಶುದ್ಧ ಅಷ್ಟೇ ಗೊತ್ತಿಲ್ಲ. ಅವ್ನು ಹೊರಗೆ ಮೈದಿ ಕಂಡ್ರು ಕೂಡ ಒಳಗೆ ಮನಸ್ಸು ಬಹಳ ಪರಿಶುದ್ಧವಾಗಲ್ಲ ಅನ್ನೋದು ಪರಮಾತ್ಮ ಪಾರ್ವತಿಗೆ ಹೇಳ್ದ. ಆ ಪಾರ್ವತಿ ಕೇಳು, ಅವನ ಮನಸ್ಸ ಭಕ್ತಿ ಅಲ್ಲ, ಇವನ ಮನಸ್ಸ ಭಕ್ತಿ ಹ್ಯಾಂಗೆ ಹೇಳ್ತಂತ ಕೇಳೋ ಪಾರ್ವತಿ ಪರಮಾತ್ಮನ ಪರೀಕ್ಷೆ ಮಾಡಮಂತಂದ. ಒಂದ್ ದಿವಸ ಪೂಜಾರಿ ಮಡಿ ಹುಡಿದ ಬಂದು ಅಭಿಷೇಕ ಮಾಡ್ಬೋದು ಗುಡಿಯಾಗ ಕೂತಿದ್ದ. ಯಾವಾಗ ಒಂದು ಕಾಲದನಪ್ಪ ಅಭಿಷೇಕ ಮಾಡಿ ಕೂತಾಗ ಯಾಕಡೆ ಗುಡುಗೋ ಶಿಡ್ಲು ಮಿಂಚು ಬಂದಂಗಾಗಿ ಭೂಕಂಪ ಆದಂಗಾಗಿ ಗುಡಿ ಮೇಲೆ ಕಲ್ಲ ಐದಾರು ಸುಳ್ಳು ಹೋಗ್ಬಿಟ್ಟು ಗುಡಿ ಮೇಲೆ ಕಲ್ಲ. ಅವಾಗ ಅನಿಸ್ತು ಇನ್ಮ್ಯಾಗ ಗುಡಿ ಬೀಳ್ತ ಈ ಕಲ್ಲ ಬಿದ್ದು ನಾವಳೆ ಅಂತ ತಿಳ್ಕೊಂಡು ಪೂಜೆ ಗೀಜೆ ಬಿಟ್ಟು ಹೊರಗೆ ಓಡೋಗ್ಬಿಟ್ಟ ಪೂಜಾರಿ. ಹೊರಗೆ ಓಡೋಗ್ಬಿಟ್ಟ, ಕಣ್ಣಪ್ಪ ಒಳಗೆ ಓಡಿ ಬಂದ. ಅವ ಏನ್ ಮಾಡ್ದ, ಹೋಗಿ ನಿಂದ ಮ್ಯಾಗ ಅಡ್ಡ ಇಟ್ಕೊಂಡಂತ ಕಣ್ಣಪ್ಪ ಬಿದ್ರ ಕಲ್ ನನ್ನ ಮೇ ಬೀಳಿ ದೇವ್ರ ಮೇ ಬೀಳ್ಬೇಡ ಅಂತ ಅಡ್ಡ ಇಟ್ಕೊಂಡಾಗ ಪರಮಾತ್ಮ ಪಾರ್ವತಿ ಅಂತ ಪಾರ್ವದೇವಿ ನಾವು ಸತ್ರ ಸಲ ಅಂತ ಪೂಜೆ ಬಿಡ್ಬೋದು ಓಡೋಗ್ಬಿಟ್ಟ. ಇವ ಕಣ್ಣಪ್ಪ ತಾ ಸತ್ತು ನಮ್ ಉಳ್ಸವ. ಇವ್ರ ಪ್ರೀತಿ ಹೆಂಗದಪ್ಪ ಅಂದ್ರ ತನ್ನ ಪ್ರಾಣಕ್ಕಿಂತ ನಮ್ ಹೆಚ್ಚು ಪ್ರೀತಿ ಅದ. ಅವ್ ಮಾಡೋದು ಉಪಚಾರ ಮುಖ್ಯ ಅಲ್ಲ, ಪ್ರೀತಿ ಭಾವನಾ ಮುಖ್ಯ. ದೇವ್ರಿಗೆ ಏನ್ ಬೇಕಂದ್ರೆ ಭಾವನಾ ಬೇಕು. ಏನ್ ಕೊಟ್ರು ದೇವ್ರಿಗೆ ಅದ. ಗಂಗಾ ಜಮುನ ಸರಸ್ವತಿ ನೀರು ದೇವ್ರಿಗೆ ಹಾಕ್ತೇವೆ, ಅವ್ ನೀರ್ ಯಾರು ದೇವ್ರೆ. ಹೂವ ಪತ್ರಿ ತಂದು ದೇವ್ರಿಗೆ ಏರಿಸ್ತೇವೆ ನಾವು. ಆ ಹೂವು ಯಾರ್ದು ಪತ್ರಿ ಯಾರು ಅದು ದೇವ್ರೆ. ಹೋಳಿಗೆ ಹುಕ್ಕಿ ಹಣ್ಣು ತಂದು ದೇವ್ರ ನೈವೇದ್ಯ ಮಾಡ್ತೇವೆ, ಹಣ್ಣು ಯಾರ್ದು ಹೊಳೆ ಹುಕ್ಕಿ ಅದು ದೇವ್ರೆ. ಎಲ್ಲನೂ ದೇವ್ರ ಇದ್ದ ಮ್ಯಾಗ ನಮ್ಮದಂತ ಏನೈತಿ, ನಮ್ಮಂತಾಗ ಮನಸ್ಸನ್ನ ನಮ್ಮದು ಭಾವನೆಯನ್ನ ನಾವು ಅರ್ಪಣೆ ಮಾಡೋದು ದೇವ್ರ ಸ್ವೀಕಾರ ಮಾಡ್ತಾನೆ ಹೊರತಾಗಿ ದೇವ್ರಿಗೆ ಪದಾರ್ಥ ಬೇಕಿಲ್ಲ ಅಂತ ಹೇಳ್ತಾ ನಾನು ಮಾತಿಗ್ರಾಮ ಕೊಡ್ತೀನಿ. ಒಂದು ಶಾಂತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗೆ ಇಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ.